ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಣಗಿದ ಮೀನು ಗೊಜ್ಜು ಸಖತ್ತಾಗಿರ್ತದೆ ಗೈಸ್. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ನಾನಿಲ್ಲಿ ಇದು ಮಂಗಳೂರು ಭಾಷೆಯಲ್ಲಿ ಎಕ್ಕೆ ಹೇಳ್ತಾರೆ, ಮತ್ತು ಉತ್ತರ ಕನ್ನಡದಲ್ಲಿ ಜಿಂಗಿ ಮೀನು ಅಂತ ಹೇಳ್ತಾರೆ. ಈ ಮೀನನ್ನು ತೊಗೊಂಡಿದ್ದೀನಿ. ಇದು ಸಖತ್ತಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಮತ್ತು ಇದು ನಮಗೆ ಟೊಮೆಟೊ ಗೊಜ್ಜಿಗಂತೂ ಹೇಳಿ ಮಾಡಿಸಿದ್ದು. ಈ ಮಳೆಗಾಲಕ್ಕಂತೂ ಏನಾದ್ರು ತಿನ್ಬೇಕು ಅನಿಸ್ತದಲ್ವಾ, ಈ ಟೈಮಲ್ಲಿ ನಾವು ಹಿಂಗೆ ಮಾಡಿಕೊಂಡ್ರೆ ಸಖತ್ತಾಗಿರ್ತದೆ. ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನಾನು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಿದು. ಗೈಸ್, ಇದು ಅನ್ನ ಜೊತೆ ಮತ್ತು ರೊಟ್ಟಿ ಜೊತೆ ಎಲ್ಲ ಸಖತ್ತಾಗಿರ್ತದೆ. ಮುದ್ದೆ ಜೊತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಆದರೆ ರೊಟ್ಟಿ ಮತ್ತು ಅನ್ನ ಜೊತೆ ಸಖತ್ತಾಗಿ ಇರ್ತದೆ. ಸಖತ್ ಕಾಂಬಿನೇಷನ್ ಮತ್ತು ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ಮಳೆಗಾಲಕ್ಕೆ ನಮಗೆ ಏನಾದರೂ ತಿನ್ಬೇಕು ಅನ್ನಿಸ್ತದಲ್ವ, ಬಾಯಿ ಏನಾದರೂ ಕೇಳ್ತಾ ಇರ್ತದೆ, ನಮಗೆ ಏನಾದರೂ ಒಂದು ರುಚಿ ರುಚಿಯಾಗಿ ತಿನ್ಬೇಕು ಅನ್ನಿಸ್ತದೆ. ಆ ಟೈಮಲ್ಲಿ ನಾವು ಈ ಥರ ಒಂದು ಮಾಡಿಕೊಂಡ್ರೆ ಸಖತ್ತಾಗಿರ್ತದೆ. ಇದೀಗ ಬಿಸಿ ಆಯಿತು, ಇದನ್ನು ತೆಗೆದು ಬಿಡ್ತೀನಿ. ಗೈಸ್, ಈಗ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ನಾನು ಒಂದು ಬಣ್ಣನೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಗೈಸ್, ಇಲ್ಲಿ ಏನೇನು ತೊಗೊಂಡಿದ್ದೀನಿ: ಕೊತ್ತಂಬರಿ ಸೊಪ್ಪು, ಒಂದೆಳೆ ಕರಿಬೇವು, ಮತ್ತು ಒಂದು ಚಿಕ್ಕ 2 ಗಡ್ಡೆ ಬೆಳ್ಳುಳ್ಳಿ, ಅದು ಚಿಕ್ಕ ಬೆಳ್ಳುಳ್ಳಿ. ಅದಕ್ಕೆ ಒಂದು 4 ದೊಡ್ಡ ಟೊಮೆಟೊ ಮತ್ತು 2 ನೀರುಳ್ಳಿ. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಗೈಸ್, ಇಲ್ಲಿ 4 ಟೊಮೆಟೊ, 2 ಬೆಳ್ಳುಳ್ಳಿ, ಚಿಕ್ಕದ ಬೆಳ್ಳುಳ್ಳಿ, ಅದಕ್ಕೆ ಬೆಳ್ಳುಳ್ಳಿ ಗಡ್ಡೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಎಳೆ ಕರಿಬೇವು, ಒಂದು 2 ನೀರುಳ್ಳಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ. ನಾನು ನೀರುಳ್ಳಿ ಹಾಕ್ಕೊಳ್ತೀನಿ, ಮತ್ತು ಕರಿಬೇವು ಕೂಡ ಹಾಕ್ಕೊಳ್ತೀನಿ, ಮತ್ತು ಬೆಳ್ಳುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗುವಾಗ ಟೊಮೆಟೊ ನೀರುಳ್ಳಿ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಅದು ನೀರು ಬಿಡ್ತದೆ ಟೊಮೆಟೊ. ಅದಕ್ಕೆ ಸ್ವಲ್ಪ ನೀರುಳ್ಳಿ ಫ್ರೈ ಆದಮೇಲೆ ಹಾಕ್ಕೋಬೇಕು. ಈಗ ಸ್ವಲ್ಪ ಫ್ರೈ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ನಾನು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೆಟೊ ಹಾಕ್ಕೊಳ್ತೀನಿ. ಇದಕ್ಕೆ ಟೊಮೆಟೊ ಮೇನ್ ಆಗಿರ್ತದೆ. ಇಲ್ಲಿ ಟೊಮೆಟೊ ಮತ್ತು ನೀರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಗೈಸ್, ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ತೀನಿ. ಒಂದು ಚಿಟಿಕೆಯಷ್ಟು ಹಳದಿ ಪೌಡ್ರ್ ಹಾಕ್ಕೊಳ್ತೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಇದು ಆಲ್ಮೋಸ್ಟ್ ರೆಡಿ ಆಯಿತು ಗೈಸ್. ಇದನ್ನು ಬಂದ್ ಮಾಡಿಬಿಡಬೇಕು ಗ್ಯಾಸನ್ನು, ಮತ್ತು ಇದು ತಣ್ಣಗಾಗಬೇಕು. ಈಗ ಇನ್ನು ಹಾಕಲಿಕ್ಕಿದೆ ಏನಂತ ನೋಡುವ. ಈಗ ನಮಗೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರ್. ನಮಗೆ ಇದು ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಳ್ಳೋದು. ಜಾಸ್ತಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೋಬೋದು. ನನಗೆ ಖಾರ ಜಾಸ್ತಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಖಾರನ ಸ್ವಲ್ಪ ಹಾಕ್ಕೊಂಡೆ. ಮತ್ತು ನಮ್ಮದು ಚಿಲ್ಲಿ ಪೌಡ್ರು ಸಿಕ್ಕಾಪಟ್ಟೆ ಖಾರ ಇದೆ, ಮನೆಯಲ್ಲಿ ಮಾಡಿದ್ದಿದ್ದು, ಅದಕ್ಕೋಸ್ಕರ ಇಷ್ಟು ಸಾಕು. ಈಗ ಇದು ರೆಡಿಯಾಗಿದೆ. ಇದು ತಣ್ಣಗಾಗಿ ಮಿಕ್ಸಿ ಮಾಡ್ಕೋಬೇಕು ನಾವು. ಗೈಸ್, ಈಗ ಇದನ್ನು ತೆಗೆದು ಬಿಡ್ತೀನಿ. ತೆಗೆದು ಒಂದು ಪ್ಲೇಟಿಗೆ ಇಕ್ಕೊಂಡು ಪ್ಯಾನ್ಗಳಿಗಿಟ್ಟು ನನಗೆ ಈಗ ಮಿಕ್ಸಿ ಮಾಡಲಿಕ್ಕೆ ಬೇಕಿದ್ದು. ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಬಿಸಿ ಬಿಸಿ ಯಾವಾಗಲೂ ಹಾಕ್ಕೋಬಾರ್ದು ಮಿಕ್ಸಿ ಹಾಳಾಗ್ತದೆ, ಅದಕ್ಕೋಸ್ಕರ.
ನಾನು ಇದೇ ಬಾಣಲೆಯಲ್ಲಿ ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡುವ. ಇದು ಅಷ್ಟರಲ್ಲೇ ತಣ್ಣಗಾಗಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ ಗೈಸ್. ನಾನು ಮಿಕ್ಸಿ ಮಾಡಿ ತೊಗೊಳ್ತೀನಿ. ಈಗ ತರಿಯಾಗಿ ರುಬ್ಕೋಬೇಕು ಇದನ್ನು, ಹೇಗಂತ ನೋಡುವ ಗೈಸ್. ಈಗ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಕು, 1 ಸ್ಪೂನಷ್ಟೇ. ಗೈಸ್, ಇಲ್ಲಿ ನಾನು ಮಿಕ್ಸಿ ಮಾಡಿ ತಗೊಂಡೆ. ಇದು ತರಿಯಾಗಿದೆ ಮತ್ತು ತುಂಬ ಸಣ್ಣಕ್ಕೆ ಮಾಡಬಾರ್ದು ಮಸಾಲನ, ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಮಗೆ ಇದೇ ಥರ ಬೇಕು, ಸ್ವಲ್ಪ ತರಿಯಾಗಿಯೇ ಇರಬೇಕು, ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಗೈಸ್, ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 2 ಎಳೆ ಕರಿಬೇವು ಹಾಕ್ಕೊಳ್ತೀನಿ. ಈಗ ಕರಿಬೇವೆಲ್ಲ ಒಗ್ಗರಣೆಗೆ ಹಾಕಿ ಆಯಿತು. ಈಗ ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ನಾನು. ಗೈಸ್, ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕೋಬೇಕು ಇದಕ್ಕೆ. ಗೈಸ್, ಇಲ್ಲಿ ಮಿಕ್ಸಿ ತೊಳೆದು ನೀರು ಹಾಕ್ಕೊಳ್ತೀನಿ. ತುಂಬ ಹಾಕ್ಕೋಬಾರ್ದು ಮತ್ತು ತುಂಬ ನೀರು ಆಗಬಾರ್ದು. ಇದು ರೊಟ್ಟಿ, ಚಪಾತಿ, ರೈಸ್ ಜೊತೆ ಚೆನ್ನಾಗಿರ್ತದೆ. ಮುದ್ದೆ ಜೊತೆ ಎಲ್ಲ ತಿನ್ಲಿಕ್ಕೆ ಅಷ್ಟೊಂದು ಒಳ್ಳೇದಿರೋದಿಲ್ಲ. ಆದರೆ ಚಪಾತಿ ರೊಟ್ಟಿಗಂತೂ ಸಖತ್ತಾಗಿರ್ತದೆ, ರೈಸಿಗಂತೂ ಅಲ್ಟಿಮೇಟ್, ಅಷ್ಟು ಚೆನ್ನಾಗಿರ್ತದೆ. ಗೈಸ್, ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತೀನಿ. ಇದು ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಹಾಕಿದ್ದೇವೆ ನಾವು ಆಲ್ರೆಡಿ ಕೊತ್ತಂಬರಿ ಮತ್ತು ಜೀರಿಗೆ ಎಲ್ಲ. ಆದರೂ ಇದನ್ನು ಹಾಕೊಳ್ಳೋದ್ರಿಂದ ಅದೊಂದು ಟೇಸ್ಟ್ ಸಖತ್ತಾಗಿ ಬರ್ತದೆ. ಮತ್ತು ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ನಾವಿಲ್ಲಿ. ಗೈಸ್, ಒಂದೇ 1 ಸ್ಪೂನ್ ಹಾಕ್ಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಗೈಸ್, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ನಾನು ಹುರಿದೇನು ಈ ಎಟ್ಟಿ ಮೀನು, ಜಿಂಗಿ ಮೀನು ಅಂತ ಹೇಳ್ತಾರಲ್ವ, ಅದನ್ನು ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ಈಗ ನಾನು ಈ ಟೈಮಲ್ಲಿ ಹಾಕ್ಕೊಳ್ತೀನಿ. ಇದರಲ್ಲಿ ಹೊಯ್ಗೆ ಎಲ್ಲ ಮಳೆಲೆಲ್ಲ ಇರ್ತದಲ್ವ, ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟೆ ಹಾಕ್ಕೋಬೇಕು. ಹಂಗೆ ನೇರವಾಗಿ ಹಾಕ್ಕೋಬಾರ್ದು, ಅದು ಮಳೆಲೆಲ್ಲ ಮತ್ತು ನಮಗೆ ಹೊಟ್ಟೆ ಒಳಗೆ ಹೋಗ್ತದೆ. ಅದಕ್ಕೋಸ್ಕರ ಈ ಥರ ವಾಶ್ ಮಾಡಿಬಿಟ್ಟೆ ಹಾಕ್ಕೋಬೇಕು. ಬಿಸಿ ಮಾಡಬೇಕು, ಅದು ಪರಿಮಳ ಬರಬೇಕಂದ್ರೆ, ಅದು ಪರಿಮಳ ಬಿಡಬೇಕು ಪದಾರ್ಥದಲ್ಲಿ ಅಂದರೆ ಸ್ವಲ್ಪ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಮತ್ತೆ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತಿದ್ದು. ಅದು ರಸ ಬಿಟ್ಕೊಳ್ತದಲ್ವ, ಸಖತ್ತಾಗಿರ್ತದೆ. ಮತ್ತು ಇದು ಒಂಥರ ಇಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ, ಅಷ್ಟು ಟೇಸ್ಟಿಯಾಗಿರ್ತದೆ. ರೊಟ್ಟಿ ಚಪಾತಿ ಜೊತೆ ಸಖತ್ತಾಗಿರ್ತದೆ, ಮತ್ತು ರೈಸ್ ಜೊತೆ ಚೆನ್ನಾಗಿರ್ತದೆ. ಆದರೆ ಮುದ್ದೆ ಜೊತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು. ಗೈಸ್, ಈ ಟೈಮಲ್ಲಿ ಉಪ್ಪು ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ ಹಾಕೋಬೇಕು, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬೇಕು. ಮತ್ತು ಜಾಸ್ತಿ ಆದ್ರೆ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಮ್ಮೆ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಸಖತ್ ಟೇಸ್ಟಿಯಾಗಿದೆ, ಸಖತ್ ಎಮ್ಮೆಯಾಗಿದೆ. 1 ಸ್ಪೂನ್ ಈ ಮಳೆಗಾಲಕ್ಕೆ ಏನಾದರೂ ರುಚಿಯಾಗಿ ತಿನ್ಬೇಕನ್ಸಿದ್ರೆ ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ, ಸಖತ್ತಾಗಿ ಬರ್ತದೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.